ನಮಸ್ಕಾರ, ಕೆಸಿಎನ್ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಚೆರ್ಕಳದಲ್ಲಿ ಕೋಟಾ ನೋಟು ಮುದ್ರಿಸಿ ಮಂಗಳೂರಿನಲ್ಲಿ ಚಲಾವಣೆ ಮಾಡುತ್ತಿದ್ದ ಜಾಲ. ಮಂಗಳೂರು ನಗರ ಅಪರಾಧ ಪತ್ತೆ ದಳದ ಪೊಲೀಸರಿಂದ 4 ಆರೋಪಿಗಳ ಬಂಧನ. ವಿದ್ಯಾರ್ಥಿಗಳ ನಡುವೆ ಇದ್ದ ಕಿರಿಕ್, ಕಿಡ್ನಾಪ್ ಹಾಗೂ ಕ್ರೂರವಾಗಿ ಥಳಿಸಲು ದಾರಿ ಮಾಡಿಕೊಟ್ಟ ಘಟನೆ ಮಂಗಳೂರಿನಲ್ಲಿ. ಮನಕಲುಕುವ ದೃಶ್ಯ ವೈರಲ್. ಪುನರಾವರ್ತನೆಗೊಳ್ಳುತ್ತಿದೆ ರೈಲು ಹಳಿಗಳ ಮೇಲೆ ಕಲ್ಲುಗಳನ್ನು ಇರಿಸಿ ಅಪಾಯವನ್ನು ಉಂಟು ಮಾಡಲು ಪ್ರಯತ್ನ, ಹೆಚ್ಚಿಸುತ್ತಿದೆ ಆತಂಕವನ್ನು. ಮಲ್ಲಂಪಾರದಲ್ಲಿ ಹಂದಿ ಹಿಡಿಯಲಿಟ್ಟಿದ್ದ ಉರುಳಿಗೆ ಸಿಲುಕಿ ಹುಲಿ ಮೃತಪಟ್ಟ ಘಟನೆ. ಪ್ರಕರಣಕ್ಕೆ ಸಂಬಂಧಿಸಿ ಚಂದ್ರಶೇಖರ್ ಎಂಬಾತನ ಬಂಧನ. ಮಂಗಳೂರಿನಲ್ಲಿ ಚಲಿಸುತ್ತಿದ್ದ ರೈಲನ್ನು ಹತ್ತಲು ಪ್ರಯತ್ನಿಸುತ್ತಿದ್ದ ವೇಳೆ ರೈಲು ಮತ್ತು ಪ್ಲಾಟ್ಫಾರ್ಮ್ ನಡುವೆ ಬಿದ್ದ ವ್ಯಕ್ತಿಯನ್ನು ರಕ್ಷಿಸಿ ರಕ್ಷಕರಾದ ಆರ್ಪಿಎಫ್ ಅಧಿಕಾರಿ. ವಾರ್ತೆಗಳು ವಿವರವಾಗಿ. ಕಾಸರಗೋಡಿನ ಚೆರ್ಕಳದಲ್ಲಿ ಕೋಟಾ ನೋಟು ಮುದ್ರಿಸಿ ಮಂಗಳೂರಿನಲ್ಲಿ ಚಲಾವಣೆ ಮಾಡುತ್ತಿದ್ದ ಜಾಲವೊಂದರ ಬಂಧನ. ಮಂಗಳೂರು ನಗರ ಅಪರಾಧ ಪತ್ತೆ ದಳದ ಪೊಲೀಸರು 4 ಬಂಧಿಸಿದ್ದಾರೆ. ಆರೋಪಿಗಳಿಂದ 500 ರೂಪಾಯಿ ಮುಖಬೆಲೆಯ 2,13,500 ರೂಪಾಯಿ ಮೌಲ್ಯದ 427 ಕೋಟಾ ನೋಟುಗಳು, 4 ಮೊಬೈಲ್ ಫೋನ್, 9,030 ರೂಪಾಯಿಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಕಾಸರಗೋಡಿನ ಚೆರ್ಕಳದಲ್ಲಿ ಕೋಟಾ ನೋಟು ಮುದ್ರಿಸಿ ಮಂಗಳೂರಿನಲ್ಲಿ ಚಲಾವಣೆ ಮಾಡುತ್ತಿದ್ದ ಜಾಲವೊಂದನ್ನು ಪತ್ತೆ ಹಚ್ಚಿದ ಮಂಗಳೂರು ನಗರ ಅಪರಾಧ ಪತ್ತೆ ದಳದ ಪೊಲೀಸರು 4 ಬಂಧಿಸಿದ್ದಾರೆ. ಕೊಳತೂರು ನಿವಾಸಿ ವಿ ಪ್ರಿಯೇಶ್, ಮುಳಿಯಾರು ನಿವಾಸಿ ವಿನೋದ್ ಕುಮಾರ್ ಕೆ, ಪೆರಿಯ ನಿವಾಸಿ ಅಬ್ದುಲ್ ಖಾದರ್ ಎಸ್ಎ, ಪುತ್ತೂರು, ಬಾಲ್ನಾಡೂರು ರಲ್ಲ, ಬೆಳೆಯೂರು ಕಟ್ಟೆಯ ಆಯುಬ್ ಖಾನ್ ಬಂಧಿತ ಆರೋಪಿಗಳು. ಆರೋಪಿಗಳಿಂದ 500 ರೂಪಾಯಿ ಮುಖಬೆಲೆಯ 2,13,500 ರೂಪಾಯಿ ಮೌಲ್ಯದ 427 ಕೋಟಾ ನೋಟುಗಳು, 4 ಮೊಬೈಲ್ ಫೋನ್ಗಳು, 9,030 ರೂಪಾಯಿಯನ್ನು ವಶಪಡಿಸಿಕೊಳ್ಳಲಾಗಿದೆ. 500 ರೂಪಾಯಿ ಮುಖಬೆಲೆಯ ಕೋಟಾ ನೋಟುಗಳನ್ನು ಮುದ್ರಿಸಿ ಮಂಗಳೂರು ನಗರದ ಲಾಡ್ಜ್ವೊಂದರಲ್ಲಿ ವಾಸ್ತವ್ಯ ಮಾಡಿ ಪರಿಸರದಲ್ಲಿ ಚಲಾವಣೆಗೆ ಇವರು ಪ್ರಯತ್ನಿಸುತ್ತಿದ್ದರು. ಆರೋಪಿಗಳ ಪೈಕಿ ಪ್ರಿಯೇಶ್ ಎಂಬಾತ ಚೆರ್ಕಳದಲ್ಲಿ ಪ್ರಿಂಟಿಂಗ್ ಪ್ರೆಸ್ ಹೊಂದಿದ್ದು ಇದರಲ್ಲಿ ಕೋಟಾ ನೋಟುಗಳನ್ನು ತಯಾರಿಸುತ್ತಿದ್ದ. ಕಚ್ಚಾ ಸಾಮಗ್ರಿಗಳನ್ನು ಕೇರಳದ ಕಲ್ಲಿಕೋಟೆ ಹಾಗೂ ದೆಹಲಿಯಿಂದ ಖರೀದಿಸಿ ಕೋಟಾ ನೋಟುಗಳನ್ನು ತಯಾರಿಸುವ ವಿಧಾನವನ್ನು ಯೂಟ್ಯೂಬ್ ಮೂಲಕ ವೀಕ್ಷಿಸಿ ಸುಲಭವಾಗಿ ಹಣ ಸಂಪಾದನೆ ಮಾಡುವ ಉದ್ದೇಶದಿಂದ ಈ ಕೃತ್ಯ ಎಸಗಿದ್ದಾನೆ. ನಗರ ಪೊಲೀಸ್ ಆಯುಕ್ತ ಅನುಪಮ್ ಅಗರ್ವಾಲ್ ಅವರ ಸೂಚನೆಯ ಮೇರೆಗೆ ಆರೋಪಿಗಳನ್ನು ಬಂಧಿಸಲಾಗಿದೆ. ಮಂಗಳೂರು ಸಿಸಿಬಿ ಪೊಲೀಸರು ದಾಳಿ ನಡೆಸಿ ಈ ಜಾಲವನ್ನು ಭೇದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ತಂಡದಲ್ಲಿ ಇನ್ನಷ್ಟು ಮಂದಿ ಇರುವ ಶಂಕೆ ವ್ಯಕ್ತವಾಗಿದೆ. ನ್ಯೂಸ್ ಬ್ಯೂರೋ, ಮಂಗಳೂರು. ವಿದ್ಯಾರ್ಥಿಗಳ ನಡುವೆ ಇದ್ದ ಕಿರಿಕ್, ಕಿಡ್ನಾಪ್ ಹಾಗೂ ಕ್ರೂರವಾಗಿ ಥಳಿಸಲು ದಾರಿ ಮಾಡಿಕೊಟ್ಟ ಘಟನೆ ಮಂಗಳೂರಿನಲ್ಲಿ ನಡೆದಿದೆ. 2 ಖಾಸಗಿ ಕಾಲೇಜುಗಳ ವಿದ್ಯಾರ್ಥಿಗಳ ಫುಟ್ಬಾಲ್ ಸ್ಪರ್ಧೆಯ ವೇಳೆ ಘಟನೆ ನಡೆದಿರುವುದು. ಮನಕಲುಕುವ ಈ ದೃಶ್ಯ ಕೆಸಿಎನ್ಗೆ ಲಭಿಸಿದೆ. ಫುಟ್ಬಾಲ್ ಸ್ಪರ್ಧೆಯ ವೇಳೆ ಮಂಗಳೂರು ನಗರದ 2 ಪ್ರತಿಷ್ಠಿತ ಕಾಲೇಜುಗಳ ವಿದ್ಯಾರ್ಥಿಗಳ ನಡುವೆಯಾಗಿದೆ ಕಿರಿಕ್ ನಡೆದಿರುವುದು. ಫುಟ್ಬಾಲ್ ಸ್ಪರ್ಧೆಗೆ ಸಂಬಂಧಿಸಿದ ವಾಗ್ವಾದ, ಕಿಡ್ನಾಪ್ ಹಾಗೂ ಕ್ರೂರ ಥಳಿತಕ್ಕೆ ಹಾದಿ ಮಾಡಿಕೊಟ್ಟಿದೆ. ಸ್ಪರ್ಧೆಯಲ್ಲಿ ವಿಜೇತರಾದ ಕಾಲೇಜಿನ ವಿದ್ಯಾರ್ಥಿಗಳನ್ನು ಅಪಹರಿಸಿಕೊಂಡು ಹೋಗಿ ಥಳಿಸಿದ್ದಾರೆ. ಮಂಗಳೂರು ಸಮೀಪದ ಮಹಾಕಾಳಿ ಪಟ್ಟು ಎಂಬ ಸ್ಥಳಕ್ಕೆ ಕೊಂಡೊಯ್ಯಲಾಗಿತ್ತು ಥಳಿತ. ಆರೆಬತ್ತಲೆ ಮಾಡಿ ಕ್ಷಮೆ ಕೇಳುವಂತೆ ಹಲ್ಲೆ ಮಾಡಿದ್ದು ಈ ದೃಶ್ಯವನ್ನು ಸೆರೆ ಹಿಡಿದಿದ್ದಾರೆ. ಮಾಫ್ಕೆ ಕ್ಯಾಮರಾ ನೋಕಿ ಮಾಫ್ಕೆ ಬಿಡಿ, ಕೈ ಬಿಡಿ, ನೀ ಕೈ ಬಿಡಿ, ನೀ ಬಿಡು, ಇಪ್ಪ ಬಿಡಿ ಕೈ. ವಿಡಿಯೋ ಸ್ಟಾರ್ಟ್ ಆಗಿತ್ತು ಕೈ ನಿಕ್ ಧ್ಯಾನ್ ಕೊಡ, ಕೊಡ ಘಟನೆಗೆ ಸಂಬಂಧಿಸಿದಂತೆ ಮಂಗಳೂರು ದಕ್ಷಿಣ ಪೊಲೀಸರು 2 ಬಂಧಿಸಿದ್ದಾರೆ. ಹೆಚ್ಚಿನ ತನಿಖೆ ನಡೆದು ಬರುತ್ತಿದೆ ಎಂದು ನಗರ ಪೊಲೀಸ್ ಆಯುಕ್ತ ಅನುಪಮ್ ಅಗರ್ವಾಲ್ ಹೇಳಿದ್ದಾರೆ. ಘಟನೆಯ ದೃಶ್ಯಾವಳಿಗಳು ಸಾಮಾಜಿಕ ಜಾಲತಾಣಗಳಲ್ಲಿ ವ್ಯಾಪಕವಾಗಿ ಹರಿದಾಡುತ್ತಿದೆ. ನ್ಯೂಸ್ ಬ್ಯೂರೋ, ಮಂಗಳೂರು. ಉತ್ತರ ಕೇರಳದಲ್ಲಿ ರೈಲು ಹಳಿಗಳ ಮೇಲೆ ಕಲ್ಲುಗಳನ್ನು ಇರಿಸಿ ಅಪಾಯವನ್ನು ಉಂಟು ಮಾಡಲು ಪ್ರಯತ್ನ ಪುನರಾವರ್ತನೆಗೊಳ್ಳುತ್ತಿದ್ದು ಆತಂಕವನ್ನು ಹೆಚ್ಚಿಸುತ್ತಿದೆ. ಇತ್ತೀಚೆಗೆ ಪಯ್ಯನೂರು ಮತ್ತು ತ್ರಿಕರಿಪುರ ನಡುವೆ ಇಂತಹ ಪ್ರಯತ್ನ ನಡೆದಿದೆ. ಘಟನೆಯಲ್ಲಿ ಆರ್ಪಿಎಫ್ ತನಿಖೆಯನ್ನು ತೀವ್ರಗೊಳಿಸಿದೆ. ರೈಲ್ವೆ ಹಳಿ ಮೇಲೆ ಕಲ್ಲುಗಳನ್ನು ಹಾಕಿ ಅಪಘಾತ ಉಂಟು ಮಾಡಲು ಪ್ರಯತ್ನ ಮುಂದುವರಿಯುತ್ತಿರುವುದು ಆತಂಕವನ್ನು ಹೆಚ್ಚಿಸಿದೆ. ತ್ರಿಕರಿಪುರ ಪಯ್ಯನೂರು ನಿಲ್ದಾಣಗಳ ನಡುವೆ 1 ತಿಂಗಳಲ್ಲಿ 2 ಬಾರಿ ಇಂತಹ ಪ್ರಯತ್ನ ನಡೆದಿದೆ. ಕಳೆದ ದಿನ ಬೀರಿಚೇರಿ ರೈಲ್ವೆ ಗೇಟ್ ಸಮೀಪ ಮಂಗಳೂರು ಕಡೆಗೆ ಇರುವ ಹಳಿಯಲ್ಲಿ ಕಲ್ಲು ಇಟ್ಟಿರುವುದು ಇತ್ತೀಚೆಗೆ ನಡೆದ ಘಟನೆಯಾಗಿದೆ.
ತಿರುವನಂತಪುರ ನೇತ್ರಾವತಿ ಲೋಕಮಾನ್ಯ ತಿಲಕ್ ಎಕ್ಸ್ಪ್ರೆಸ್ ಹಾದು ಹೋಗುತ್ತಿದ್ದಾಗ ನಡೆಸಿದ ತಪಾಸಣೆಯಲ್ಲಿ ಕಲ್ಲುಗಳನ್ನು ಪತ್ತೆ ಮಾಡಲಾಯಿತು. ಕಳೆದ ತಿಂಗಳ 27ರಂದು ತ್ರಿಕರಿಪುರ ಇಳಂಬಚ್ಚಿ ಓಳವರದ ನಡುವೆ ರಾತ್ರಿಯಲ್ಲಿ ಹಲವೆಡೆ ಕಲ್ಲುಗಳು ಇರಿಸಿದ್ದ ಘಟನೆಯಲ್ಲಿ ರೈಲ್ವೆಯ ತನಿಖೆ ನಡೆಯುತ್ತಿರುವಾಗಲೇ 1.5 ಕಿಲೋಮೀಟರ್ನ ಒಳಗೆ ಮತ್ತು ರೈಲು ಹಳಿಗಳ ಮೇಲೆ ಕಲ್ಲು ಇರಿಸಿದ್ದ ಘಟನೆ ನಡೆದಿರುವುದು. ಘಟನೆಯಲ್ಲಿ ಅತಿಥಿ ಕಾರ್ಮಿಕರ ಕುಟುಂಬದ 2 ಮಕ್ಕಳನ್ನು ವಶಕ್ಕೆ ಪಡೆದು ವಿಚಾರಣೆ ನಡೆಸಲಾಗಿದ್ದರೂ ಬಿಡುಗಡೆ ಮಾಡಲಾಯಿತು. ಈ ಹಿಂದೆ ಕಳನಾಡ್ ರೈಲ್ವೆ ಸುರಂಗದ ಸಮೀಪ ಹಳಿಯಲ್ಲಿ ಕ್ಲೋಸೆಟ್ ಅವಶೇಷವನ್ನು ಮತ್ತು ದೊಡ್ಡ ಕಲ್ಲನ್ನು ಪತ್ತೆ ಮಾಡಲಾಗಿತ್ತು. ಎದುರು ಭಾಗದಲ್ಲಿ ಹಾದು ಹೋದ ರೈಲಿನ ಲೋಕೋ ಪೈಲಟ್ನ ಗಮನಕ್ಕೆ ಬಂದಿದ್ದರಿಂದ ಭಾರೀ ಅನಾಹುತ ತಪ್ಪಿದೆ. ಈ ಘಟನೆಯಲ್ಲೂ ಆರೋಪಿಗಳನ್ನು ಹಿಡಿಯಲು ಸಾಧ್ಯವಾಗಿಲ್ಲ. ಕೊಟ್ಟಿಗುಲಂನಲ್ಲಿ ರೈಲು ಹಳಿಯ ಮೇಲೆ ಕಾಂಕ್ರೀಟ್ ಮಾಡಿದ್ದ ಕಬ್ಬಿಣವನ್ನು ಇರಿಸಿದ್ದು, ಕಾಂಜಂಗಾಡ್ ಇಕ್ಬಾಲ್ ಗೇಟ್ ಸಮೀಪ ಹಾಗೂ ಕಾಸರಗೋಡು ರೈಲು ನಿಲ್ದಾಣದ ಸಮೀಪ ಕಲ್ಲನ್ನು ಇರಿಸಿರುವುದು ಪತ್ತೆ ಮಾಡಲಾಗಿದೆ. ಇದಲ್ಲದೆ ಹಲವೆಡೆ ರೈಲಿನ ಮೇಲೆ ಕಲ್ಲು ತೂರಾಟ ನಡೆದಿರುವುದು ವರದಿಯಾಗಿದೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕಾಸರಗೋಡು ಅಡೂರು ಮಲ್ಲಂಪಾರದಲ್ಲಿ ಖಾಸಗಿ ವ್ಯಕ್ತಿಯೊಬ್ಬರ ಸ್ಥಳದಲ್ಲಿ ಹಂದಿ ಹಿಡಿಯಲು ಇಟ್ಟಿದ್ದ ಉರುಳಿಗೆ ಸಿಲುಕಿ ಹುಲಿ ಮೃತಪಟ್ಟ ಘಟನೆ. ಪ್ರಕರಣಕ್ಕೆ ಸಂಬಂಧಿಸಿ ಮಲ್ಲಂಪಾರೆಯ ಚಂದ್ರಶೇಖರ ಎಂಬಾತನನ್ನು ಬಂಧಿಸಲಾಗಿದೆ. ಅಡೂರು ಪಾಂಡಿ ಸಮೀಪದ ಮಲ್ಲಂಪಾರಿಯಲ್ಲಿ ಹಂದಿಯನ್ನು ಹಿಡಿಯಲು ಇರಿಸಿದ್ದ ಕುಣಿಕೆಯಲ್ಲಿ ಹುಲಿ ಸಿಲುಕಿ ಸಾವಿಗೀಡಾದ ಪ್ರಕರಣಕ್ಕೆ ಸಂಬಂಧಿಸಿ ಮಲ್ಲಂಪಾರಿಯ ಚಂದ್ರಶೇಖರ ನಾಯ್ಕ್ ಎಂಬಾತನನ್ನು ಬಂಧಿಸಲಾಗಿದೆ. ಸುಂದರ ಎಂಬಾತನಿಗಾಗಿ ಶೋಧ ನಡೆಸಲಾಗುತ್ತಿದೆ. ಚಂದ್ರಶೇಖರ ಎಂಬಾತನ ಮನೆಯ ಸಮೀಪದ ಚೆನ್ನನಾಯ್ಕ್ ಎಂಬವರ ರಬ್ಬರ್ ತೋಟದಲ್ಲಿ ಹಂದಿಯನ್ನು ಹಿಡಿಯಲು ಕೇಬಲ್ ತಂತಿಯನ್ನು ಕುಣಿಕೆಯಾಗಿ ಇಡಲಾಗಿತ್ತು. ಸ್ವಲ್ಪ ದೂರದ ಅಣ್ಣಪ್ಪ ನಾಯ್ಕ್ ಎಂಬವರ ರಬ್ಬರ್ ತೋಟದಲ್ಲಿ ಇರಿಸಿದ್ದ ಕುಣಿಕೆಯಲ್ಲಿ ಹುಲಿ ಸಿಲುಕಿ ಈ ತಿಂಗಳ 9ರಂದು ಮೃತಪಟ್ಟಿತ್ತು. ಈ ಹಿನ್ನೆಲೆಯಲ್ಲಿ ಅರಣ್ಯ ಅಧಿಕಾರಿಗಳು ಪ್ರಕರಣ ದಾಖಲಿಸಿ ತನಿಖೆ ನಡೆಸಿದ್ದರು. ಈ ಸಂದರ್ಭದಲ್ಲಿ ಒಬ್ಬ ನೀಡಿದ ಮಾಹಿತಿಯಂತೆ ಚಂದ್ರಶೇಖರನ್ನು ತನಿಖೆಗೆ ಒಳಪಡಿಸಿ ಆರೋಪಿ ಎಂದು ಖಚಿತವಾದ ಹಿನ್ನೆಲೆಯಲ್ಲಿ ಸೆಕ್ಷನ್ ಅರಣ್ಯ ಅಧಿಕಾರಿ ಎಂಪಿ ರಾಜು ನೇತೃತ್ವದ ತಂಡ ಬಂಧಿಸಿದೆ. ಬಂಧಿತ ಆರೋಪಿಯನ್ನು ಕಾಸರಗೋಡು ಚೀಫ್ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯದಲ್ಲಿ ಹಾಜರುಪಡಿಸಿದ್ದು, ನ್ಯಾಯಾಲಯ ಆರೋಪಿಗೆ ರಿಮಾಂಡ್ ವಿಧಿಸಿದೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ಮಂಗಳೂರಿನಲ್ಲಿ ಚಲಿಸುತ್ತಿದ್ದ ರೈಲನ್ನು ಹತ್ತಲು ಪ್ರಯತ್ನಿಸುತ್ತಿದ್ದ ವೇಳೆ ರೈಲು ಮತ್ತು ಪ್ಲಾಟ್ಫಾರ್ಮ್ ನಡುವೆ ಬಿದ್ದ ವ್ಯಕ್ತಿಯನ್ನು ರಕ್ಷಿಸಿ ರಕ್ಷಕರಾಗಿದ್ದಾರೆ ಆರ್ಪಿಎಫ್ ಅಧಿಕಾರಿ. ಕಾಂಜಂಗಾಡ್ ಕಳ್ಳಾರ್ ನಿವಾಸಿಯು ಮಂಗಳೂರು ಜಂಕ್ಷನ್ ರೈಲು ನಿಲ್ದಾಣ ಆರ್ಪಿಎಫ್ ಹೆಡ್ ಕಾನ್ಸ್ಟೇಬಲ್ ಆದ ಎ ರಾಘವನ್ ರಕ್ಷಿಸಿರುವುದು. ಮಂಗಳೂರಿನಲ್ಲಿ ಚಲಿಸುತ್ತಿದ್ದ ರೈಲನ್ನು ಹತ್ತಲು ಪ್ರಯತ್ನಿಸುತ್ತಿದ್ದ ವೇಳೆ ರೈಲು ಮತ್ತು ಪ್ಲಾಟ್ಫಾರ್ಮ್ ನಡುವೆ ಬಿದ್ದ ವ್ಯಕ್ತಿಯನ್ನು ರಕ್ಷಿಸಿದ್ದಾರೆ ಮಲಯಾಳಿಯಾದ ಆರ್ಪಿಎಫ್ ಅಧಿಕಾರಿ. ಕಾಂಜಂಗಾಡ್ ಕಳ್ಳಾರ್ ನಿವಾಸಿಯು ಮಂಗಳೂರು ಜಂಕ್ಷನ್ ರೈಲು ನಿಲ್ದಾಣ ಆರ್ಪಿಎಫ್ ಹೆಡ್ ಕಾನ್ಸ್ಟೇಬಲ್ ಆದ ಎ ರಾಘವನ್ ಆಗಿದ್ದಾರೆ. ಹಾಸನ ನಿವಾಸಿಯಾದ ಶಶಾಂಕ್ ಗೌಡ ಎಂಬಾತನನ್ನು ರಕ್ಷಿಸಿರುವುದು. ಭಾನುವಾರ ರಾತ್ರಿಯಾಗಿದೆ ಘಟನೆ ನಡೆದಿರುವುದು. 1ನೇ ಪ್ಲಾಟ್ಫಾರ್ಮ್ನಿಂದ ಚಲಿಸಲು ಆರಂಭಿಸಿದ ನೇತ್ರಾವತಿ ಎಕ್ಸ್ಪ್ರೆಸ್ಗೆ ಓಡಿ ಹತ್ತಲು ಪ್ರಯತ್ನಿಸುವಾಗ ಶಶಾಂಕ್ ರೈಲು ಮತ್ತು ಪ್ಲಾಟ್ಫಾರ್ಮ್ ನಡುವೆ ಬಿದ್ದಿದ್ದಾರೆ. ಪ್ಲಾಟ್ಫಾರ್ಮ್ ಡ್ಯೂಟಿಯಲ್ಲಿದ್ದ ರಾಘವನ್ ನಿಮಿಷಗಳಲ್ಲೇ ಶಶಾಂಕ್ ಅವರನ್ನು ಎಳೆದಿದ್ದಾರೆ. ಚಲಿಸುತ್ತಿದ್ದ ರೈಲಿಗೆ ಹತ್ತಬೇಡಿ ಎಂದಿದ್ದರೂ ಶಶಾಂಕ್ ರೈಲು ಹತ್ತಲು ಯತ್ನಿಸಿದ್ದಾರೆ ಎಂದು ರಾಘವನ್ ಹೇಳುತ್ತಾರೆ. ಕಾಲಿಗೆ ಮಾತ್ರ ಸಣ್ಣ ಗಾಯವಾಗಿದೆ. ನಂತರ ಆಟೋದಲ್ಲಿ ಶಶಾಂಕ್ ಸುರತ್ಕಲ್ ನಿಲ್ದಾಣ ತಲುಪಿ ಅದೇ ರೈಲಿನಲ್ಲಿ ಮುಂಬೈಗೆ ಹೊರಟರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಸರ್ಕಾರದ ಇಚ್ಛಾಶಕ್ತಿಯಾಗಿದೆ ಹೇಮ ಸಮಿತಿ ವರದಿಯ ಮೂಲಕ ತಿಳಿಯುವುದು ಎಂದು ಸಿಪಿಐಎಂ ರಾಜ್ಯ ಕಾರ್ಯದರ್ಶಿ ಎಂವಿ ಗೋವಿಂದನ್. ಸರ್ಕಾರ ಅತ್ಯಂತ ಗಮನಾರ್ಹ ರೀತಿಯಲ್ಲಿ ಈ ವಿಷಯವನ್ನು ನಿಭಾಯಿಸಬೇಕೆಂದು ಅವರು ಕಾಸರಗೋಡಿನಲ್ಲಿ ಹೇಳಿದರು. ജസ്റ്റിസ് ഹേമ കമ്മിറ്റി റിപ്പോർട്ട് ഗവൺമെൻറ്റിൻ്റെ ഇച്ഛാശക്തി തന്നെയാണ് അത് പുറത്തു വരാനിടയാക്കിയത്. ഗവൺമെൻറ് ഒന്നും മറച്ചു വെക്കാനില്ലാതെ കോടതിയുടെ സാങ്കേതികമായ പ്രശ്നങ്ങളെല്ലാം പരിഹരിക്കപ്പെട്ടു എന്ന് വന്നതോടുകൂടി ഇപ്പോഴും പൊതുജനങ്ങളുടെ മുമ്പിലേക്കത് എത്തിയിരിക്കുകയാണ്. തീർച്ചയായും സമൂഹത്തിൻ്റെ പരിച്ഛേദം പോലെ പുരുഷ മേധാവിത്വ സമൂഹമാണ് ഇന്ത്യൻ സമൂഹത്തിൻ്റെ ഏറ്റവും പ്രധാനപ്പെട്ട സവിശേഷത. ഫ്യൂഡൽ ജീർണത അവസാനിക്കാതെ ജനാധിപത്യപരമായ സംവിധാനത്തിലേക്ക് പോലും പൂർണ്ണമായി എത്തിച്ചേരാത്ത ഒരു സമൂഹം. ആ സമൂഹത്തിൻ്റെ ജീർണത മുഴുവൻ പ്രതിഫലിപ്പിക്കുന്ന ഒന്നാണ് ആ റിപ്പോർട്ടിൻ്റെ ഭാഗമായിട്ട് നമുക്ക് കാണാൻ സാധിക്കുന്നത്. തീർച്ചയായും തുല്യത ഈ രാജ്യം, പ്രത്യേകിച്ച് കേരളം, ഏറ്റവും ശ്രദ്ധേയമായ രീതിയിൽ കൈകാര്യം ചെയ്യേണ്ടുന്ന ഒരു വിഷയമാണ്. ആ തുല്യതയ്ക്കു വേണ്ടിയുള്ള പോരാട്ടം സ്ത്രീകൾ മാത്രമല്ല, ഈ ജനാധിപത്യ സമൂഹം ഒന്നടങ്കം ഒറ്റക്കെട്ടായി പൊരുതി നേടേണ്ടുന്ന ഒന്നാണെന്നാണ് എൻ്റെ അഭിപ്രായം. അതിന് എല്ലാ തൊഴിലിടങ്ങളിലും സ്ത്രീകൾക്ക് വളരെയേറെ സുരക്ഷ ഉറപ്പാക്കുക എന്നുള്ളത് ഏത് പരിഷ്കൃത സമൂഹത്തിൻ്റെയും ഏറ്റവും പ്രധാനപ്പെട്ട ഉത്തരവാദിത്തമാണ്. ഗവൺമെൻറ്റും
ആ രീതിയിലുള്ള ഫലപ്രദമായ ഇടപെടലിലേക്ക് തന്നെയാണ് നീങ്ങിക്കൊണ്ടിരിക്കുന്നത്. അതിനെല്ലാ ജനാധിപത്യ വിശ്വാസികളുടെയും പൂർണ്ണമായ പിന്തുണ ലഭിക്കും എന്ന് തന്നെയാണ് പ്രതീക്ഷിക്കുന്നത്. ಕರಂದಕಾಡ್ ಬಿಲ್ಲವ ಸೇವಾ ಸಂಘದ ಬ್ರಹ್ಮಶ್ರೀ ನಾರಾಯಣಗುರು ಮಂದಿರದ ವತಿಯಿಂದ 170ನೇ ವರ್ಷದ ನಾರಾಯಣಗುರು ಜಯಂತಿಯನ್ನು ವಿಜೃಂಭಣೆಯಿಂದ ಆಚರಿಸಲಾಯಿತು. ಕಾಸರಗೋಡು ಕರಂದಕಾಡ್ ಶ್ರೀ ನಾರಾಯಣಗುರು ಮಂದಿರದಲ್ಲಾಗಿತ್ತು ಕಾರ್ಯಕ್ರಮ. ಕರಂದಕಾಡ್ ಬಿಲ್ಲವ ಸೇವಾ ಸಂಘದ ಬ್ರಹ್ಮಶ್ರೀ ನಾರಾಯಣಗುರು ಮಂದಿರದ ವತಿಯಿಂದ 170ನೇ ವರ್ಷದ ನಾರಾಯಣಗುರು ಜಯಂತಿಯನ್ನು ವಿಜೃಂಭಣೆಯಿಂದ ಆಚರಿಸಲಾಯಿತು. ಕಾಸರಗೋಡು ಕರಂದಕಾಡ್ ಶ್ರೀ ನಾರಾಯಣಗುರು ಮಂದಿರದಲ್ಲಿ ಕಾರ್ಯಕ್ರಮ ನಡೆಯಿತು. ಬೆಳಗ್ಗೆ ಗಣಪತಿ ಹೋಮ, ನಂತರ ಕುತ್ಯಾಳ ಶ್ರೀ ಅನ್ನಪೂರ್ಣೇಶ್ವರಿ ಮಹಿಳಾ ಭಜನಾ ವೃಂದದ ವತಿಯಿಂದ ಭಜನಾ ಕಾರ್ಯಕ್ರಮ ನಡೆಯಿತು. ನಿತಿನ್ ಶಾಂತಿಯವರ ನೇತೃತ್ವದಲ್ಲಿ ಗುರುಪೂಜೆ, ಪ್ರಸಾದ ವಿತರಣೆ ನಡೆಯಿತು. ನಂತರ ನಡೆದ ಸಭಾ ಕಾರ್ಯಕ್ರಮವನ್ನು ಕರಿಯಪ್ಪ ಪೂಜಾರಿ ಸಂತಡ್ಕ ಉದ್ಘಾಟಿಸಿದರು. ರಘು ಮೀಪುಗುರಿ ಅಧ್ಯಕ್ಷತೆ ವಹಿಸಿದ್ದರು. ಕೇಶವ ಕೊಳಕೆಬೈಲ್, ನಾರಾಯಣ ಅಳಿವೆ ಬಾಗಿಲು, ಅಚ್ಯುತ ಕಾಳ್ಯಂಗಡ್, ಸುಕೀರ್ತಿ, ಸಂತೋಷ್, ಕಮಲಾಕ್ಷ, ಮೈಂದಪ್ಪ ಪೂಜಾರಿ ಉಪಸ್ಥಿತರಿದ್ದರು. ವಿವಿಧ ಪರೀಕ್ಷೆಗಳಲ್ಲಿ ಉನ್ನತ ಅಂಕ ಗಳಿಸಿ ಉತ್ತೀರ್ಣರಾದ ಸಮಾಜದ ಮಕ್ಕಳನ್ನು ಕಾರ್ಯಕ್ರಮದಲ್ಲಿ ಅಭಿನಂದಿಸಲಾಯಿತು. ಹರಿಕಾಂತ್ ಸಾಲಿಯನ್ ಸ್ವಾಗತಿಸಿ ಜಯಶೀಲ ಸುವರ್ಣ ಧನ್ಯವಾದವಿತ್ತರು. ಪ್ರೇಮ್ಜಿತ್ ನಿರೂಪಿಸಿದರು. ಹಲವಾರು ಮಂದಿ ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ವಯನಾಡ್ಗೆ ಸಹಾಯ ಹಸ್ತ ನೀಡಲು ಕಾರುಣ್ಯ ಯಾತ್ರೆಯೊಂದಿಗೆ ಕಾಂಟ್ರಾಕ್ಟ್ ಕ್ಯಾರೇಜ್ ಆಪರೇಟರ್ಸ್ ಅಸೋಸಿಯೇಷನ್ ಕಾಸರಗೋಡು ಜಿಲ್ಲಾ ಸಮಿತಿಯ ನೇತೃತ್ವದಲ್ಲಿ ಕಾಸರಗೋಡು ಪೆರ್ಲಾ ಬದಿಯಡ್ಕ ಮಾರ್ಗದಲ್ಲಿ ಸರ್ವಿಸ್ ನಡೆಸುವ ಮಹಾಲಕ್ಷ್ಮಿ ಹಾಲಿಡೇಸ್ ಬಸ್ ಆಗಿದೆ ಕಾರುಣ್ಯ ಯಾತ್ರೆ ನಡೆಸಿರುವುದು. ವಯನಾಡಿಗೆ ಸಹಾಯ ಹಸ್ತ ನೀಡಲು ಕಾಂಟ್ರಾಕ್ಟ್ ಕ್ಯಾರೇಜ್ ಆಪರೇಟರ್ಸ್ ಅಸೋಸಿಯೇಷನ್ ಕಾರುಣ್ಯ ಯಾತ್ರೆ ನಡೆಸಿತು. ಕಾಸರಗೋಡು ಜಿಲ್ಲಾ ಸಮಿತಿಯ ನೇತೃತ್ವದಲ್ಲಿ ಕಾಸರಗೋಡು ಪೆರ್ಲಾ ಬದಿಯಡ್ಕ ಮಾರ್ಗದಲ್ಲಿ ಸರ್ವಿಸ್ ನಡೆಸುತ್ತಿರುವ ಮಹಾಲಕ್ಷ್ಮಿ ಹಾಲಿಡೇಸ್ ಬಸ್ ಆಗಿದೆ ಕಾರುಣ್ಯ ಯಾತ್ರೆ ನಡೆಸಿರುವುದು. ಕಾಸರಗೋಡು ಸಬ್ ಇನ್ಸ್ಪೆಕ್ಟರ್ ಅನೂಪ್ ಪಿ ಫ್ಲಾಗ್ ಆಫ್ ನೆರವೇರಿಸಿದರು. ಕಾಸರಗೋಡು ಜಿಲ್ಲಾಧ್ಯಕ್ಷ ಫ್ರೀಕ್ ಅಬ್ದುಲ್ಲಾ, ಜೊತೆ ಕಾರ್ಯದರ್ಶಿ ನಾಸರ್ ಎಕ್ಸ್ ಡ್ರೈವ್, ಉಪಾಧ್ಯಕ್ಷ ಸಬಿ, ಅಶ್ರಫ್, ಶಂಸು, ತಾಜು ಸುಲ್ತಾನ್ ಎಂಬಿವರು ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕಾಸರಗೋಡು ನೆಲ್ಲಿಕುಂಜೆ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಶ್ರೀ ನಾರಾಯಣ ಗುರುಗಳ 170ನೇ ಜನ್ಮದಿನವನ್ನು ಆಚರಿಸಲಾಯಿತು. ಕ್ಷೇತ್ರದ ಮುಖ್ಯ ಅರ್ಚಕರಾದ ಅನೀಶ್ ಕುಮಾರ್ ಅವರ ಕಾರ್ಮಿಕತ್ವದಲ್ಲಿ ಗುರುಪೂಜೆ ನಡೆಯಿತು. ಕಾಸರಗೋಡು ನೆಲ್ಲಿಕುಂಜೆ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಶ್ರೀ ನಾರಾಯಣ ಗುರುಗಳ 170ನೇ ಜನ್ಮದಿನವನ್ನು ಆಚರಿಸಲಾಯಿತು. ಕ್ಷೇತ್ರದ ಮುಖ್ಯ ಅರ್ಚಕರಾದ ಅನೀಶ್ ಕುಮಾರ್ ಅವರ ಕಾರ್ಮಿಕತ್ವದಲ್ಲಿ ಗುರುಪೂಜೆ ನಡೆಯಿತು. ಸಮಿತಿಯ ಅಧ್ಯಕ್ಷ ಡಿಎನ್ ಸತೀಶ್ ಧ್ವಜಾರೋಹಣವನ್ನು ನೆರವೇರಿಸಿದರು. ಕ್ಷೇತ್ರದ ರಕ್ಷಾಧಿಕಾರಿ ವೆಂಕಟರಮಣ ಹೊಳ್ಳ, ಪ್ರಧಾನ ಕಾರ್ಯದರ್ಶಿ ಮಹೇಶ್ ಕುಮಾರ್, ಕೆಪಿ ರಮೇಶ್ ಬಾಬು, ನಿರ್ಮಲಾ ಉಪೇಂದ್ರ, ಗಣೇಶ್ ಪಾರಕಟ್ಟೆ, ಮಂಜುನಾಥ್, ಉಮೇಶ್, ಅರವಿಂದ್, ಸುನಿಲ್ ಕುಮಾರ್, ಸುಕೀರ್ತಿ, ಯುವಜನ ಸಂಘದ ಅಧ್ಯಕ್ಷ ಶರತ್, ದನೇಶ್, ಹಲವು ಗುರು ಭಕ್ತರು ಉಪಸ್ಥಿತರಿದ್ದರು. ಕ್ಷೇತ್ರದಲ್ಲಿ ವಿವಿಧ ಕಾರ್ಯಕ್ರಮಗಳು ಜರುಗಿತು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಎಣ್ಮಕಜೆ ಗ್ರಾಮ ಪಂಚಾಯಿತಿಯ ಕೃಷಿ ಭವನದ ವತಿಯಿಂದ ಕೃಷಿಕರ ದಿನಾಚರಣೆಯನ್ನು ನಡೆಸಲಾಯಿತು. ಪಂಚಾಯತ್ ಸಭಾಂಗಣದಲ್ಲಿ ನಡೆದ ಕಾರ್ಯಕ್ರಮವನ್ನು ಎಣ್ಮಕಜೆ ಗ್ರಾಮ ಪಂಚಾಯತ್ ಅಧ್ಯಕ್ಷ ಸೋಮಶೇಖರ್ ಜೆಎಸ್ ಉದ್ಘಾಟಿಸಿದರು. ಎಣ್ಮಕಜೆ ಗ್ರಾಮ ಪಂಚಾಯತ್ನ ಕೃಷಿ ಭವನದ ವತಿಯಿಂದ ಕೃಷಿಕರ ದಿನಾಚರಣೆಯನ್ನು ಪಂಚಾಯತ್ ಸಭಾಂಗಣದಲ್ಲಿ ನಡೆಸಲಾಯಿತು. ಎಣ್ಮಕಜೆ ಗ್ರಾಮ ಪಂಚಾಯತ್ ಅಧ್ಯಕ್ಷ ಸೋಮಶೇಖರ ಜೆಎಸ್ ಉದ್ಘಾಟಿಸಿದರು. ಸೋಮಶೇಖರ್ ಜೆಎಸ್ ಅವರು ಮಾತನಾಡಿ, ಆಹಾರ, ಭಾಷೆ, ಸಂಸ್ಕಾರ ಇವು ಕೃಷಿಯೊಂದಿಗೆ ಅವಿನಾಭಾವದ ಸಂಬಂಧ ಹೊಂದಿದ್ದು, ನಮ್ಮ ಪಾರಂಪರಿಕ ಕೃಷಿ ವಲಯವನ್ನು ಆಧುನಿಕ ಕೃಷಿ ಪದ್ಧತಿಯೊಂದಿಗೆ ಜೋಡಿಸುವ ಜೊತೆಗೆ ಯುವ ಜನಾಂಗವನ್ನು ಕೃಷಿಯತ್ತ ಆಕರ್ಷಿಸಲು ಪ್ರಯತ್ನಿಸುವ ಕಾರ್ಯ ಶ್ಲಾಘನೀಯ ಎಂದರು.
ಪಂಚಾಯತ್ ಉಪಾಧ್ಯಕ್ಷೆ ರಮ್ಲಾ ಇಬ್ರಾಹಿಂ ಸಭೆಯ ಅಧ್ಯಕ್ಷತೆ ವಹಿಸಿದ್ದರು. ಜಿಲ್ಲಾ ಪಂಚಾಯತ್ ಸದಸ್ಯ ನಾರಾಯಣ ನಾಯ್ಕ್, ಬ್ಲಾಕ್ ಪಂಚಾಯತ್ ಸದಸ್ಯ ಬಟ್ಟು ಶೆಟ್ಟಿ ಕಾಟಕುಕೆ, ಕೆಪಿ ಅನಿಲ್ ಕುಮಾರ್, ಪಂಚಾಯತ್ ಅಭಿವೃದ್ಧಿ ಸ್ಥಾಯಿ ಸಮಿತಿ ಅಧ್ಯಕ್ಷ ಬಿಎಸ್ ಗಾಂಭೀರ್, ಕ್ಷೇಮ ಕಾರ್ಯ ಸ್ಥಾಯಿ ಸಮಿತಿ ಅಧ್ಯಕ್ಷೆ ಸೌದಾ ಬಿ ಹನೀಫ್, ಪಂಚಾಯತ್ ಸದಸ್ಯರಾದ ರೂಪಾವಾಣಿ ಭಟ್, ನರಸಿಂಹ ಪೂಜಾರಿ, ರಾಮಚಂದ್ರ ಎಂ, ಉಷಾಕುಮಾರಿ, ಆಶಾಲತಾ, ಸಿಡಿಎಸ್ ಅಧ್ಯಕ್ಷೆ ಜಲಜಾಕ್ಷಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಕೃಷಿಕರಾದ ಲೋಕನಾಥ ಶೆಟ್ಟಿ, ಕೃಷಿ ಕಾರ್ಮಿಕ ಕೃಷ್ಣ ಬೈರ, ಹಿರಿಯ ಕೃಷಿಕ ಕಿಂಜಣ್ಣ ರೈ, ವೀರಪ್ಪಗೌಡ, ಮಹಿಳಾ ಕೃಷಿಕಿ ಶಾಲಿನಿ, ಗಂಗಾಧರ ನಾಯ್ಕ್, ಮಾಸ್ಟರ್ ಸನೋಜ್ ಎಂಬುವರನ್ನು ಸನ್ಮಾನಿಸಲಾಯಿತು. ಭವ್ಯ ರಮ್ಯ ಪ್ರಾರ್ಥನೆಗೈದರು. ಕೃಷಿ ಅಧಿಕಾರಿ ನಿತಿನ್ ಬೇಕೆ ಸ್ವಾಗತಿಸಿ ಸಹಾಯಕ ಕೃಷಿ ಅಧಿಕಾರಿ ಅಬ್ದುಲ್ಲಾ ಕುಂಜಿ ಧನ್ಯವಾದವಿತ್ತರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಬದಿಯಡ್ಕ ಚಿನ್ಮಯ ವಿದ್ಯಾಲಯದಲ್ಲಿ ರಕ್ಷಾಬಂಧನ ಉತ್ಸವ ಜರುಗಿತು. ವಿದ್ಯಾರ್ಥಿಗಳು ಪರಸ್ಪರ ರಕ್ಷಾಬಂಧನವನ್ನು ಕಟ್ಟಿ ಸೋದರತೆಯ ಸಂದೇಶವನ್ನು ನೀಡಿದರು. ಬದಿಯಡ್ಕ ಚಿನ್ಮಯ ವಿದ್ಯಾಲಯದಲ್ಲಿ ರಕ್ಷಾಬಂಧನ ಉತ್ಸವ ಜರುಗಿತು. ಪ್ರಾರ್ಥನಾ ಗೀತೆಯೊಂದಿಗೆ ಕಾರ್ಯಕ್ರಮವು ಪ್ರಾರಂಭವಾಯಿತು. ಶಾಲಾ ಮುಖ್ಯೋಪಾಧ್ಯಾಯಿನಿ ಮಾನಸ ನೇತೃತ್ವ ವಹಿಸಿದ್ದರು. ಅಧ್ಯಾಪಕರು, ವಿದ್ಯಾರ್ಥಿಗಳು ಭಾಗವಹಿಸಿ ಪರಸ್ಪರ ರಕ್ಷಾಬಂಧನವನ್ನು ಕಟ್ಟಿ ಸೋದರತೆಯ ಸಂದೇಶವನ್ನು ನೀಡಿದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕೊನೆಯಲ್ಲಿ ಮತ್ತೆ ಮುಖ್ಯಾಂಶಗಳು. ಚೆರ್ಕಳದಲ್ಲಿ ಕೋಟೆ ನೋಟು ಮುದ್ರಿಸಿ ಮಂಗಳೂರಿನಲ್ಲಿ ಚಲಾವಣೆ ಮಾಡುತ್ತಿದ್ದ ಜಾಲ. ಮಂಗಳೂರು ನಗರ ಅಪರಾಧ ಪತ್ತೆ ದಳದ ಪೊಲೀಸರಿಂದ 4 ಆರೋಪಿಗಳ ಬಂಧನ. ವಿದ್ಯಾರ್ಥಿಗಳ ನಡುವೆ ಇದ್ದ ಕಿರಿಕ್, ಕಿಡ್ನಾಪ್ ಹಾಗೂ ಕ್ರೂರವಾಗಿ ಥಳಿಸಲು ದಾರಿ ಮಾಡಿಕೊಟ್ಟ ಘಟನೆ ಮಂಗಳೂರಿನಲ್ಲಿ. ಮನಕಲುಕುವ ದೃಶ್ಯ ವೈರಲ್. ಪುನರಾವರ್ತನೆಗೊಳ್ಳುತ್ತಿದೆ. ರೈಲು ಹಳಿಗಳ ಮೇಲೆ ಕಲ್ಲುಗಳನ್ನು ಇರಿಸಿ ಅಪಾಯವನ್ನು ಉಂಟು ಮಾಡಲು ಪ್ರಯತ್ನ ಹೆಚ್ಚಿಸುತ್ತಿದೆ ಆತಂಕವನ್ನು. ಮಲ್ಲಂಪಾರದಲ್ಲಿ ಹಂದಿ ಹಿಡಿಯಲಿಟ್ಟಿದ್ದ ಉರುಳಿಗೆ ಸಿಲುಕಿ ಹುಲಿ ಮೃತಪಟ್ಟ ಘಟನೆ. ಪ್ರಕರಣಕ್ಕೆ ಸಂಬಂಧಿಸಿ ಚಂದ್ರಶೇಖರ್ ಎಂಬಾತನ ಬಂಧನ. ಮಂಗಳೂರಿನಲ್ಲಿ ಚಲಿಸುತ್ತಿದ್ದ ರೈಲನ್ನು ಹತ್ತಲು ಪ್ರಯತ್ನಿಸುತ್ತಿದ್ದ ವೇಳೆ ರೈಲು ಮತ್ತು ಪ್ಲಾಟ್ಫಾರ್ಮ್ ನಡುವೆ ಬಿದ್ದ ವ್ಯಕ್ತಿಯನ್ನು ರಕ್ಷಿಸಿ ರಕ್ಷಕರಾದ ಆರ್ಪಿಎಫ್ ಅಧಿಕಾರಿ. ಇಂದಿನ ವಾರ್ತಾ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಭೇಟಿಯಾಗೋಣ. ವಂದನೆಗಳು.